ನಮ್ಮ ಸೈಡಿನ ಜನಾಂಗ ಬಂದದ ಇವತ್ತು ಒಂಥರ ಖುಷಿ ಅನ್ನಿಸ್ತು ನಮಗೂ. ಯಾವ ನ್ಯೂಸ್ನವ್ರೆ? ಹಾಂ, ನ್ಯೂಸ್ ಯಾವುದು? ಭೀಮರಾಜ್. ಹಾಂ ಹಾಂ, ಜೇವೂರು ಇಂಡಿ ತಾಲೂಕು. ಹಾಂ, ಮತ್ತು ನಮ್ಮ ತಾಲೂಕಿನ ಜನ ಬಂದಿರಪ್ಪ. ಅಣ್ಣ ಅವ್ರು 4 ತೆಳಗೆ ನಿಮ್ಮವ್ರದ್ದು 4 ಸಹಿತ ಒಂದು ಕೊಡ್ರಿ ನನಗೆ. ನೀವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿರಿ ಸರ್ ಇವತ್ತು. ಯಾಕೆ ಸರ್, ಏನಾಗಿತ್ತು ಸಮಸ್ಯೆ? ಸರ್, ನಮ್ಮ ಭೀಮಾ ನದಿ ಬತ್ತಿ ಹೋಗ್ಯದ ರೀ. ಅದಕ್ಕೆ ನಮಗೆ ಕುಡಿಯೋ ನೀರು ಮತ್ತು ಜಾನುವಾರಿಗೆ ನೀರಿನ ತೊಂದರೆ ಆಗಿದ ಕಾರಣ ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಡಿ ಸಿ ಸಾಹೇಬರಿಗೆ. ಅದು ನಮಗೆ 1 ತಿಂಗಳಾಯಿತು ನಮ್ಮ ಭೀಮಾ ನದಿ ಪೂರಾ ಬತ್ತಿ ಹೋಗ್ಯದ, ನೀರಿಲ್ಲ ಬಿಟ್ಟಿಗೆ ನಾವು ಈಗ ತುರ್ತು ಎಲ್ಲಿದ್ದಾರೆ ನೀರು ಬಿಡಿಸೋದರಿಂದ ನಾವು ಕೇಳಕ್ಕೆ ಅಂತೇಳಿ ಸಾಹೇಬರ ಬಲಿಯಕ್ಕೆ ಬಂದಿದ್ದದ. ಮತ್ತು ನಮಗೆ ಈ ಸದ್ಯ ತುರ್ತು ನೀರಿನ ಅವಶ್ಯ ಅದ ರೀ. ಅದ್ರ ಸಲಕ್ಕೆ ನಾವು ಕೃಷ್ಣಾ ಕಾಲುವೆ ಮುಖಾಂತರ ನಮಗೆ ನೀರು ಹರಿಸ್ರಿ ಅಂತ ಹೇಳಿ ಹರಿಸಿ ನಮ್ಮ ಗಂಭೀರ ಪರಿಸ್ಥಿತಿಯನ್ನು ದಾಟಿಸ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಂಡೇವಿ. ಅದಕ್ಕೆ ಒಳ್ಳೆಯ ಸ್ಪಂದನೆ ಮಾಡ್ಯಾರ ನಮ್ಗೆ ಅವರು. ಮತ್ತು ನಮ್ಮದು ನೀರು ಈಗಾಗಲೇ ನಮ್ಮ ದೇವಣಗಾಂವ್ ಬ್ಯಾರೇಜ್ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ನಮಗೆ ನೀರಿನ ತೊಂದರೆ ಆಗ್ತದೆ. ಇದು ವರ್ಷ ನಾವು ನಮ್ಮ ಕುಡಿಯೋ ನೀರಿಗಾಗಿ ನಾವು ಹೋರಾಟ ಮಾಡ್ಬೇಕಾಗ್ಯದ ರೀ. ನಮಗೆ ಬಹುಹಳ್ಳಿ ಯೋಜನೆ ಅಂದ್ರೆ ನಮ್ಮ 3 ಗ್ರಾಮಕ್ಕೆ ಬರ್ತಾವೆ, ಕೇಡ್ಗಿ, ರೋಡ್ಗಿ, ಮಿರಿಗಿ ಗ್ರಾಮಕ್ಕೆ ಬರ್ತಾವೆ. ಆದ್ರೆ ನಾವು ಎಲ್ಲ ರೈತರು ಇರೋದ್ರಿಂದ ತೋಟಪಟ್ಟಿಯಲ್ಲಿ ವಾಸ ಮಾಡ್ತಿರ್ತೀವಿ ರೀ. ಅದ್ರ ಸಲಕ್ಕೆ ನಮ್ಮ ದನ ಕರಗಳಿಗೆ ರೀ ನೀರಿನ ತೊಂದರೆ ಆದ್ರೆ ಈಗ ಎಲ್ಲರೇ ಒಂದು ಬೋರ್ ಚಾಲು ಅದ, ನಾವು ಎಲ್ಲ ಕಟ್ಕೊಂಡು 4-5 ಕಿಲೋಮೀಟ್ರ್ ದಿವಸ ನಾವು ಇದೇ ದಗದು ಮಾಡ್ಬೇಕಾಗ್ಯದ. ನಾವು ಎಲ್ಲ ರೈತರು ನಾವು ಮತ್ತೊಂದು ದಗದಿಲ್ಲ. ಈಗ ಇಂಥ ತೊಂದರೆ ಒಳಗೆ ಎಟ್ಲೀಸ್ಟ್ ನಮಗೆ ಕುಡಿಯೋ ನೀರಿಂದು ಮತ್ತು ನಮ್ಮ ದನ ಕರುಗಳಿಗೆ ನೀರು ಕೊಟ್ರಂದ್ರೆ ನಮಗೆ ನಾವು ಜೀವಿಸ್ಲಿಕ್ಕೆ ಒಂದು ಮೂಲಾಧಾರ ಆಗ್ತದೆ. ಆದ ಕಾರಣ ನಮಗೆ ನೀರು ಬಿಡೋದರಿಂದ ನಾವು ಇಲ್ಲಿ ಕೇಳಕ್ಕೆ ಬಂದಿದ್ದದ. ಮತ್ತು ಮಹಾರಾಷ್ಟ್ರದವ್ರು ಬಿಟ್ಟಿದ್ದು ತಮ್ಗೆ ಅಷ್ಟೇ ಬಿಟ್ಕೋತಾರೆ ಅವ್ರು ಪ್ರತಿ ಸಲ ಪ್ರತಿ ವರ್ಷ. ನಮ್ಮ ಸರ್ಕಾರಗಳು ಯಾವುದೇ ಬಂದರೂ ಸ್ಪಂದನ ಸರಿಯಾಗಿಲ್ಲ ಬಿಟ್ಟಿಗೆ ನಮಗೆ ನೀರು ತೊಂದರೆ ಭಾಳ ಆಗ್ಯದ ರೀ. ಅವರು ನಮಗೆ ಸ್ವಲ್ಪ ಅವ್ರ ಜೋಡಿ ಸರಿಯಾಗಿ ಸ್ಪಂದನ ಮಾಡಿ ನಮ್ಮ ಸರ್ಕಾರ ಅವ್ರ ಜೋಡಿ ಸ್ಪಂದನ ಮಾಡಿದ್ರಂದ್ರೆ ನಮ್ಮ ಕಡೆ ಹಳ್ಳಿವರೆಗೆ ನೀರು ಹರಿಸಿದ್ರಂದ್ರೆ ಈ ಸಮಸ್ಯೆ ಬಗೆಹರಿತಿತ್ತು ರೀ. ಅವರು ಅದರ ಕಡೆ ಗಮನ ಕೊಟ್ಟಿಲ್ಲ. ಅದರಿಂದ ನಾವು ಜನಗಳ ತೊಂದರೆಯೊಳಗಿದ್ದೇವೆ. ಇದನ್ನು ಸರ್ಕಾರನೂ ಗಮನಿಸಬೇಕಾಗ್ಯದ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಮನವಿ ಕೊಟ್ಟಿದ್ದೇವೆ. ನಮಗೆ ಸ್ಪಂದನ ಒಳ್ಳೆಯದಾಗ್ಯದ. ಆದ ಕಾರಣ ನಾವು ಇಲ್ಲಿ ಬಂದಿದ್ದೇವೆ. ಸರ್, ಗ್ರಾಮ ಯಾವ್ದು ರೀ? ರೋಡಿಗಿ, ಶಂಕರಗೌಡ ಜೆ ಬಂಡಿ ರೋಡಿಗಿ ರೀ. ಸರ್, ಹಾಗಲ್ಲ ಸರ್, ಮೊನ್ನೆ ಮತ್ತೆ ನೀರು ಬಿಟ್ಟಾವ ಅಂತ ಹೇಳ್ತಾರಲ್ಲ ಸರ್. ನೀರು ಮಹಾರಾಷ್ಟ್ರದವ್ರು ಬಿಡಿಸ್ಕೊಂಡ್ರಿ, ನಮಗೆ ಬಿಟ್ಟಿಲ್ಲ, ನಮ್ಮ ಹಳ್ಳಿಗೆ ಬಿಟ್ಟಿಲ್ಲ. ಅವ್ರು ತಮ್ಮದು ಪ್ರತಿ ಸಲ ಬರುವಂಗೆ ಅವ್ರದ್ದು ಹಿಳ್ಳಿ ಬ್ಯಾರೇಜ್ ಅಂತ ಅದ ರೀ. ಆ ಕುಡಿಯೋ ನೀರು ಅದ, ಅವ್ರು ಪ್ರತಿ ಸಲ ಬಂದರೂ ಬಾರ್ಡ್ರ್ ಎಷ್ಟದ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಿಟ್ಕೊಂಡು ಅವ್ರು ಬರ್ತಾರೆ. ಅವರು ಒಂದು ಸ್ವಲ್ಪನೂ ನೀರು ಹೆಚ್ಚಿಗೆ ಬಿಡಲ್ಲ. ಈ ಸಲ ಸ್ವಲ್ಪ ಹೆಚ್ಚಾಗಿ ಒಂದು ಸ್ವಲ್ಪ ಮಣೂರು ತನಕ ಬಂದದ ರೀ. ಅವ್ರೇನು ನಮ್ಮ ದಶಿಂದ ಒಟ್ಟ ಬಿಟ್ಟಿಲ್ಲ. ನಮ್ಮ ಸರ್ಕಾರ ಅವಾಗೇ ಸ್ಪಂದನ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬಿಟ್ಟರೆ ನಮ್ಮ ಕಡೆ ಹಳ್ಳಿಯವರಿಗೆ ನೀರು ಹೋಗ್ತಾ ಇತ್ತು ರೀ. ಸರ್, ನಮ್ಮದೇ ಜಿಲ್ಲೆಯವರಾದಂಥ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಆಧುನಿಕ ಭಗೀರಥ ಅಂತಾರೆ. ಆದರೆ ಯಾಕೆ ನಿಮ್ಮ ತಾಲೂಕಿಗೆ ನೀರಾವರಿ ಮಾಡಲಿಲ್ಲ? ಹಾಗಾದ್ರೆ ಅವರು ನೀರಾವರಿ UKPದು ಕೃಷ್ಣಾ ಕಾಲುವೆ ನೀರಾವರಿದು ವಿಷಯ ಬೇರೆ ರೀ. ಈ ಕುಡಿಯೋ ನೀರಿಂದು ಮಹಾರಾಷ್ಟ್ರ ಸರ್ಕಾರ ಜೋಡಿ ಮಾತಾಡಿ ಪ್ರತಿ ವರ್ಷ ಉಜ್ನಿಯಿಂದ ನಮಗೆ ಹರಿವು ಮಾಡಬೇಕಾಗಿ ಆಗಿದ್ದ ಅವ್ರ ಕರ್ತವ್ಯ, ಸರ್ಕಾರಗಳ ಕರ್ತವ್ಯ. ಬಚಾವತ್ ಆಯೋಗದ ಪ್ರಕಾರ ನಮಗೇನು ನೀರು ಬರಬೇಕಾಗ್ಯದ. ಮತ್ತು ನಾವು ಭೀಮಾ ಹೋರಾಟ ಸಮಿತಿಯಿಂದ ಪಂಚಪ್ಪಣ್ಣವ್ರ ನೇತೃತ್ವದಾಗ ನಾವು ಸುಪ್ರೀಂ ಕೋರ್ಟ್ಗೂ ನಾವು ಗೆದ್ದು ಬಂದಿದ್ದದ ರೀ. ಕಂಟಿನ್ಯೂಯಸ್ ಪ್ರತಿ ತಿಂಗಳು ಹರಿವು ನೀರು ಇರಬೇಕು ಅಂತೇಳಿ ಅದಕ್ಕೆ ಯಾರೂ ನಮ್ಮ ಸರ್ಕಾರಗಳು ಅವ್ರಿಗೆ ಸ್ಪಂದನ ಮಾಡಲಾಬಿಟ್ಟಿಗೆ ಸುಪ್ರೀಂ ಕೋರ್ಟ್ ತೀರ್ಪಿದ್ದರೂ ಸಹಿತ ನಮಗೆ ನೀರು ಹರಿಸ್ಲಿಕ್ಕೆ ಯಾರೂ ಹೋಗಿ ಆ ಗೌರ್ಮೆಂಟ್ ಜೋಡಿ ಆ ಸರ್ಕಾರ ಜೋಡಿ ಸ್ಪಂದನ ಮಾಡಲಾರ್ಬಿಟ್ಟಿಗೆ ನಮಗೆ ನೀರು ಬರ್ತಾ ಇಲ್ಲ ರೀ. ಸರ್, ರಾಜ್ಯ ಸರ್ಕಾರ ಮಾತಾಡ್ಬೋದಾಗಿತ್ತಲ್ಲ, ನಮ್ಮ ತಾಲೂಕುಗಳಿಗೆ ನೀರಿನ ಸಮಸ್ಯೆ ಐತಿ.
ರಾಜ್ಯ ಸರ್ಕಾರ ಮಾತಾಡ್ಬೋದಾಗಿತ್ತಲ್ಲ ರಾಜ್ಯ ಸರ್ಕಾರದ ಸ್ಪಂದನ ಸರಿಯಾಗಿರಲ್ಲ ಬಿಟ್ಟಿಗೆ ನಮಗಿದು ತೊಂದರೆ ಅದ ರೀ, ಮಾತಾಡ್ಬೋದಾಗಿತ್ತು. ಸರ್ ಮುಂದಿನ ದಿನಮಾನಗಳಲ್ಲಿ ಒಂದೆರಡು ನೀರು ಬಿಡ್ಲಿಕ್ಕೆ ಅಂತಂದ್ರೆ ನೀರು ಬಿಟ್ಟು ಆಗ್ತದೆ ಈ ಸಲ ಬಿಟ್ರಪ್ಪ ಮುಂದಿನ ಬೇಸಿಗೆ ನೀರು ಬಿಡ್ಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ನೀರು ಬಿಡಲಿಲ್ಲ ಅಂದ್ರೆ ಪ್ರತಿ ವರ್ಷ ನಮ್ದು ಇದೇ ಹಣಿ ಬರೋದ ರೀ. ಇದು ನಾವು ಪ್ರತಿ ವರ್ಷ ನಾವು ಕುಡಿಯೋ ನೀರಿಗೆ ಮತ್ತು ನಮ್ಮ ಕೃಷಿಗೆ ನಮ್ಮ ಜಾನುವಾರು ಕುಡಿಸ್ಬೇಕಂದ್ರೆ ನಾವು ಹೋರಾಟ ಮಾಡೇ ನೀರು ತೊಗೋಬೇಕಾಗ್ಯದ. ಹಿಂದೆ 2 ಸಲ ಇದೇ ಆಗ್ಯದ. ನಾವು ಭೀಮಾ ಹೋರಾಟ ಮಾಡ್ದಕ್ರು ಇದೇ ಆಗ್ಯದ ರೀ. ಈಗ ಅದಕ್ಕೆ ನಾವು ಮುಂದಿಂದು ಆ್ಯಕ್ಷನ್, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಈಗ ನಾವೇನೋ ಹೋರಾಟದ ಈಗಿನ ಪ್ರತಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮಗೆ ಸ್ಪಂದನ ಮಾಡ್ಯಾರ, ಬಿಡ್ತಾರಂತ ವಿಶ್ವಾಸ ಅದ. ಈಗ ನಾವು ಆಮೇಲೆ ಮಳೆಗಾಲ ಮುಗಿದ ನಂತರ ಇದಕ್ಕೆ ಭಾಳ ಒಂದು ಸ್ವಲ್ಪ ನಿರಂತರ ಹೋರಾಟ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ ರೈತರೆಲ್ಲ. ಶಾಶ್ವತ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಹಾಗಾದ್ರೆ? ಶಾಶ್ವತ ಪರಿಹಾರ ಮಹಾರಾಷ್ಟ್ರ ಸರ್ಕಾರ ಜೋಡಿ ಮಾತಾಡಲಾರ್ಬಿಟ್ಟಿಗೆ ರೀ. ಇವರು ಸರ್ಕಾರಗಳದ ವಿಷಯ ಯಾರಿಗೆ ಅದ್ರ ಕಾಳಜಿ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ಕಾಳಜಿ ಮಾಡಿ ರೈತರ ಬಗ್ಗೆ ಕಾಳಜಿ ಮಾಡಿದ್ರೆ ನಮಗೆ ಮಹಾರಾಷ್ಟ್ರ ಸರ್ಕಾರದಿಂದ ಬರುವ ನೀರು ಕಂಟಿನ್ಯೂ ಹರಿವು ಇಡಬೇಕಾಗಿತ್ತು, ಅವ್ರು ಇಟ್ಟಿಲ್ಲ ರೀ. ಸರ್ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿನ ಅಂತಂದ್ರೆ ನೀವು ಎಲ್ಲ ಕುಡಿಯೋಕೆ ನೀರಿಲ್ಲ ಅಂತ ನೀವು ಹೊರಗತ್ತೆ ಸರ್. ಮತ್ತು ಯಾವ ಗ್ಯಾರಂಟಿ ತೊಗೊಂಡು ಏನು ಮಾಡ್ತೀವಿ ಸರ್? ಇದಕ್ಕೆ ಏನಂತೀರಿ? ನಮಗೆ ಕುಡಿಯೋ ನೀರಿನ ಸಮಸ್ಯೆ ಅದ ರೀ. ಗ್ಯಾರಂಟಿಗಳಿಂದ ನಮ್ಮದು ಕೃಷ್ಣಾ ಕಾಲುವೆ ಕರೆಕ್ಟ್ ಕೆಲಸ ಮಾಡಿದ್ರೆ ನಮಗೆ ಗ್ಯಾರಂಟಿ ಕೂಡ ಹರ್ಕತ್ತಿಲ್ಲ. ನಾವೇ ಸರ್ಕಾರಕ್ಕೆ ದೇಣಿಗೆ ಕೊಡ್ತೇವೆ ರೈತರು. ನಮಗೆ ಯಾವ ಗ್ಯಾರಂಟಿದು ಅವಶ್ಯ ಇಲ್ಲ. ನಮಗೆಲ್ಲ ಕರೆಕ್ಟ್ ನೀರು ಅದು 516 519 ನಮಗೆ ಮಾಡಿದ್ರಂದ್ರೆ ನಾವೇ ಸರ್ಕಾರ ಕೊಡ್ತೇವೆ. 1 ಲಕ್ಷ ಕೋಟಿ ರೂಪಾಯಿ 524 ಮಾಡಿದ್ರೆ ನಾವೇ ಅವರಿಗೆ ಸರ್ಕಾರಕ್ಕೆ ದೇಣಿಗೆ ಕೊಡ್ತೇವೆ ರೀ. ಈಗ 1 ಲಕ್ಷ ಕೋಟಿ ಇದಕ್ಕೆ ಯಾವುದೇ ಡೈವರ್ಟ್ ಮಾಡದೆ ಇದಕ್ಕೆ ಹಾಕಿದ್ರೆ ನಮಗೆ ಉದ್ಯೋಗಗಳ ಸೃಷ್ಟಿ ಆಗ್ತಿತ್ತು. ನಿರುದ್ಯೋಗ ಮಾಡ್ತಾ ಇದೆ ಈ ಸರ್ಕಾರ ನಿರುದ್ಯೋಗ ಮಾಡಿ ನಮ್ಮ ಒಕ್ಕಲ್ತನ ಹಾಳು ಮಾಡ್ತಾ ಇದೆ ರೀ. ಹೀಗಾಗಿ ನಾವು ಪ್ರತಿ ವರ್ಷ ನೀರಿಗೆ ಹೋರಾಟ, ನೀರಿನ ಬಗ್ಗೆ ಕಾಳಜಿ ಇಲ್ಲ. ಅವರು ಬರೀ ಗ್ಯಾರಂಟಿಗಳು, ಜನಮನ್ನಣೆ, ಜನರಿಗೆ ತಾತ್ಕಾಲಿಕ. ಸರ್ ತಮ್ಮ ಹೆಸರು? ಶಂಕರಗೌಡ ಬಂಡಿ. ಥ್ಯಾಂಕ್ ಯು ಸರ್. ಇವತ್ತಿನ ದಿನ ನೀವು ನೀರಿಗಾಗಿ ಹೋರಾಟ ಮಾಡೋದು ಯಾಕೆ? ಕುಡಿಯೋಕೆ ನೀರಿಲ್ಲ ಸರ್ ನೀವು? ಇಲ್ಲ, ಕುಡಿಯೋಕೆ ನೀರಿಂದ ಅನ್ನೋದಕ್ಕಿಂತ ಈಗ ಜಾನುವಾರುಗಳ ಸಮಸ್ಯೆ ಭಾಳ ದೊಡ್ಡದಾಗಿದೆ ರೀ. ಈಗ ನದಿ ಸಂಪೂರ್ಣ ಬತ್ತಿ ಹೋಗಿಬಿಟ್ಟದು. ನೀರು ಒಂದು ಸ್ವಲ್ಪನೂ ಇಲ್ಲ. ಮಹಾರಾಷ್ಟ್ರ ಸರ್ಕಾರದಿಂದ ಬರ್ತದ, ನಾವೆಲ್ಲ ಮನವಿ ಮಾಡಿದ್ದೇವೆ ಅಂತ ತಿಳ್ಕೊಂಡು ಏನೇನೋ ಒಂದು ಆಶ್ವಾಸನೆ ಕೊಟ್ಟರು. ಆ ಮಹಾರಾಷ್ಟ್ರ ಸರ್ಕಾರ ತಮ್ಮ ಸೀಮಿತವಾಗಿರ್ತಕ್ಕಂಥ ಎಲ್ಲಿ ಹದ್ದಿ ಅದ ಆ ಹದ್ದಿಯವರೆಗೆ ಅವರು ನೀರು ಮುಟ್ಟಿಸೋ ಕರ್ತವ್ಯ ಅದ. ಪ್ರತಿ ವರ್ಷದಂತೆ ಅವರು ಮುಟ್ಸ್ಯಾರ. ಇನ್ನು ಅವ್ರ ನೀರಿಗಾಗಿ ನಾವು ಬಾಯಿ ತೆರೆದು ಕೂತ್ರೆ ನಮಗೆ ನೀರು ಬರೋದಿಲ್ಲ. ಇನ್ನು ನಮ್ಮ ಹಕ್ಕು ಏನದ, ಇನ್ನು ಮಳೆ ಬರಬೇಕು. ಮಳೆ ಬಂದ್ರೇ ನಮಗೆ ಭೀಮಾ ನದಿ ನೀರು ಕಾಣ್ತದೆ. ಇದು ಹೆಸರಿಗೆ ಮಾತ್ರ 5 ನದಿಗಳ ಜಿಲ್ಲೆ ಅದ. ಪಂಜಾಬ್ ಅನಿಸ್ಕೊಂಡದ, ಹರಿಯಾಣ ಅನಿಸ್ಕೊಂಡದ. ಸುಮ್ಮನೆ ಹೇಳೋಕೆ ಅಷ್ಟೇ. ಇದು ಏನು ನೀರಿನ ಭಾಳ ಒಂದು ಅಲ್ಲೋಲ ಕಲ್ಲೋಲದ. ಈಗ ಅವ್ರೇನಾದರೆ ಒಂದು ಕಾಲುವೆಗಳ ಮುಖಾಂತರ ನಮ್ಮ ನದಿಗೆ ನೀರು ಹರಿಸಿದ್ರೆ ಸ್ವಲ್ಪ ಜಾನುವಾರುಗಳಿಗೆ ಕೊಡ್ಲಿಕ್ಕೆ ಒಂದು ಅನುಕೂಲತೆ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ನಾವು ಇಲ್ಲಿ ಹೇಳೋದಕ್ಕಿಂತ ಅಲ್ಲಿ ವಾಸ್ತವ ಸ್ಥಿತಿ ನೋಡಿದ್ರೆ ಭಾಳ ಗಂಭೀರ ಪರಿಸ್ಥಿತಿ ಅದು. ಯಾಕಪ್ಪ ಅಂತಂದ್ರೆ ನಾವು ಸುಮ್ಮನೆ 100 ಕಿಲೋಮೀಟ್ರ್ ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು ಅವ್ರಿಗೆ ನಿವೇದನೆ ಮಾಡ್ಕೊಡ್ದಾಗ ಏನು ದೊಡ್ಡ ಪುರುಷಾರ್ಥ ಇಲ್ಲ. ಆ ಜಾನುವಾರುಗಳ ಮುಖ ನೋಡಿ. ಯಾಕಂತಂದ್ರೆ ಈ ಜಲಜೀವನ ವ್ಯವಸ್ಥೆ ಮಾಡ್ಯಾರ. ಅದೇನೋ 4-5 ಕೊಡ ಬರ್ತಾವೆ, ಅವರಿಗೆ ಕುಡಿಯಟಿಗೆ ನಮಗೆ ಕುಡಿಯಟಿಗೆ ರಗಡಾಗ್ತಾವೆ. ಇನ್ನು ಜಾನುವಾರುಗಳಿಗೆ ಎಲ್ಲೆಲ್ಲಿ ಹಬ್ಸ ಇರ್ತಾವೆ ಹೊತ್ಕೊಂಡು ಹೊಲಕ್ಕೆ ಹೋಗಿ ಅವಕ್ಕೆ ಜಾನುವಾರುಗಳಿಗೆ ನೀರು ಕುಡಿಸ್ಬೇಕು. ಹೀಗಾಗಿ ಜಾನುವಾರುಗಳು ಭಾಳ ಒಂದು ತೊಂದರೆಯಲ್ಲವ. ಅದಕ್ಕೆ ದಯವಿಟ್ಟು ನೋಡಿರಿ ಸಾಹೇಬ್ರ ತಿಳ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆವು. ಅದರಿಂದ ಅವರು ನಮ್ಗೆ ಒಳ್ಳೆಯ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಲಾಧಿಕಾರಿಗಳಿಗೆ ತಿಳಿಸಿ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಲ್ಲೆಲ್ಲಿಗೆ ಬಂತು. ಸರ್ ಸರಿಯಾಗಿ 4 ತಿಂಗಳಾಯ್ತು. ಯಾಕೆ ಬೇಸಿಗೆ ಕಾಲ ಪ್ರಾರಂಭ ಆಗಿ ಸರ್ ಬೇಸಿಗೆ ಕಾಲ ಮುಗಿಯಾಕೆ ಇನ್ನೊಂದು 4-5 ದಿವಸ ಮಳೆ ಎಷ್ಟು ಪ್ರಾರಂಭ ಆಗ್ತದೆ. ನೀವು ಈಗ ಹೋರಾಟ ಬಂದಿರ ಸರ್ ಹೆಂಗೆ? ಸರ್ ಹೋರಾಟ ಅಂದ್ರೆ ರೀ ಸ್ವಲ್ಪ ನೀರಿದ್ದು ರೀ ಇಲ್ಲಿವರೆಗೆ. ಈಗ ಸುಮಾರು 1 ತಿಂಗಳಾಯಿತು, ನೀರು ಸಂಪೂರ್ಣ ಮುಗಿದು ಹೋಗ್ಯದ. ಇನ್ನೊಂದು ನಮಗೇನು ಭರವಸೆ ಇತ್ತು, ಮಹಾರಾಷ್ಟ್ರದವ್ರಿಗೆ ನಾವೆಲ್ಲ ಮನವಿ ಮಾಡ್ಕೊಂಡಿದ್ದೆವು. ಅವರು ಸ್ವಲ್ಪ ಬಿಡ್ತಿರ್ತಾರೆ, ಕಡೆ ಹಳ್ಳಿವರೆಗೆ ಮುಟ್ಟುತ್ತಾನೆ ನೀರಿನ ಪ್ರಮಾಣ ಬರ್ತದ ಅಂತ ತಿಳ್ಕೊಂಡು ಒಂದು ಆಸೆ ಹಚ್ಚಿದ್ರು. ನಾವು ಸುಮ್ಮನೆ ಮ್ಯಾಲ್ಕ್ ಮಾರಿ ಮಾಡಿ ನೀರಿನ ದಾರಿ ನೋಡ್ಕೋತ ನಿಂತಿದ್ದೇವೆ ರೀ. ಆ ನೀರು ಕರೆಕ್ಟ್ ಅವ್ರದ್ದು ಎಲ್ಲಿ ಬೌಂಡ್ರಿ ಅದು, ಆ ಬೌಂಡ್ರಿಗೆ ನೀರು ಟಚ್ ಆಗಿ ಅಲ್ಲಿಗೆ ತಟಸ್ಥ ಆಗಿಬಿಟ್ಟದ. ತಳಗಿನ ಸುಮಾರು ಒಂದು 5-7 ಹಳ್ಳಿಗಳು ಆ ನೀರನ್ನು ಒಟ್ಟ ಏನು ಸಂಬಂಧ ಬಳಕೆ ಮಾಡೋಕ್ಕೂ ಬರಲ್ಲ. ಆ ನೀರನ್ನು ನಮಗೆ ಉಪಯೋಗ ಇಲ್ಲ. ಅದು ಅಲ್ಲಿಗೆ ಕಟ್ಟಾಗ್ಯದ್ರ. ಸರ್ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಏನು ಮಾಡಬೇಕು ಸರ್? ನೀವು ಇಷ್ಟಪಡ್ತೀವಿ ಸರ್ಕಾರಕ್ಕೆ ನೋಡ್ರಿ, ಈ ಶಾಸಕರುಗಳು, ನಮ್ಮ ಜಿಲ್ಲೆ ಸಂಸದರು, ಮಂತ್ರಿವರ್ಯರು ಇವರೆಲ್ಲರೂ ಕೂಡಿ ಒಂದು ಶಾಶ್ವತ ಪರಿಹಾರ ಕಂಡು ಹಿಡಿಯಬೇಕಾಗಿತ್ತು. ಬಹುತೇಕ ಅವರು ಈ ಇತಿಹಾಸ ಒಳಗೆ ಕಂಡು ಹಿಡಿಯೋಕ್ಕಾಗಲಾರಂಥ ಸಮಸ್ಯೆ ಅದ ಅನ್ನೋದು ನಮಗೆ ಅನ್ನಿಸ್ತದೆ. ಯಾಕೆ ಇಷ್ಟೊಂದು ಇದು ಡಿಲೇ ಮಾಡ್ಕೋತ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ.
ಯಾಕಪ್ಪ ಅಂತಂದ್ರೆ ಇದೇನೋ ಸುಪ್ರೀಂ ಕೋರ್ಟಿನ ಆದೇಶ ಆಗ್ಯದ, ಆದೇಶದ ಪ್ರಕಾರ ಉಜ್ನಿ ಅವರು ಇಂತಿಷ್ಟು TMC ನೀರು ನಮ್ಮ ಕರ್ನಾಟಕದವರಿಗೆ ಹಿಂಗೆ ಬಿಡಬೇಕು ಅಂತ ಎಲ್ಲ ಆದೇಶ ಆಗ್ಯದ ಅಂತ ಹೇಳ್ತಾರೆ. ಆದೇಶ ಕೇಂದ್ರ ಸರ್ಕಾರದವ್ರು ಇಟ್ಕೊಂಡು ಕೂತಾರ. ಅದು ಅವರು ಒಟ್ಟು ನಮ್ಮ ಗಮನಕ್ಕೆ ತರಲಾಗೈತಿ. ಇವರು ಕೇಂದ್ರದ ಮೇಲೆ ಹಾಕೋರು, ಕೇಂದ್ರದವ್ರು ರಾಜ್ಯದ ಮೇಲೆ ಹಾಕೋದು, ಬರೀ ಇದೇ ಕೇಳ್ಕೊತ ಹೋಗೋದು ನಡೆದ್ರಿ. ಇವರೆಲ್ಲ ಮನಸ್ಸು ಮಾಡಿದ್ರೆ ಅದು ತಕ್ಷಣವೇ ಪರಿಹಾರ ಅದಕ್ಕೆ ಸಿಗ್ತದೆ. ಮಾಡುವಂಥ ಮನಸ್ಸು ಬೇಕಲ್ಲ. ಈಗ ಅವ್ರಿಗೆ ಎಷ್ಟು ತಮ್ಮ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಕು ಅಷ್ಟು ಗ್ಯಾರಂಟಿಗಳನ್ನು ಕೊಡ್ತಾರೆ, ಆಶ್ವಾಸನೆಯನ್ನು ಕೊಡ್ತಾರೆ. ಕಲಸ ಆಯ್ತು, ಮುಗಿದು ಹೋಯ್ತು ಅಂತ ಕಲಸ. ನಾವಿಲ್ಲಿ ಅವರಲ್ಲಿ ಸೊ ತಮ್ಮ ಹೆಸರು? MK ಶಿರ್ಸಾಡ್ ಖೇಡ್ಗಿ. ಓಕೆ, ಥ್ಯಾಂಕ್ ಯು ಸರ್. ಇವರು KSRP ಪೊಲೀಸರು ಸರ್, ಅವರು ನಿವೃತ್ತಿ ತೊಗೊಂಡಾರ ಸರ್. ಅವ್ರಿಗೆ ಚಿಂತಾಜನಕ ಪರಿಸ್ಥಿತಿ ಸರ್. ಯಾರು ಕೇರ್ ಮಾಡ್ತಾರೆ? ರಿಟೈರ್ ಆಗಿದಾರ? ಕಡ್ಡಾಯ ನಿವೃತ್ತಿ ತೊಗೊಂಡ ಸರ್. ಆರೋಗ್ಯ ಸರಿ ಸರ್. ಆರೋಗ್ಯ ಸರಿ ಕಡ್ಡಾಯ ನೋಡಿ ಈಗ ಅವ್ನು ಪೆನ್ಷನ್ ಇಲ್ಲ, ಪಂಡನು ಇಲ್ಲ. ಏನು ಒಟ್ಟು ಬಂದಿಲ್ಲ. ಕಮಾಂಡೆಂಟ್ KSRP ಅಥವಾ ನಮ್ಮ SP ಸಾಹೇಬ್ರಿಗೆ ಮಾತಾಡಿದ್ರ? ಮಾತಾಡ್ಯಾವ ಸರ್. ಅವ್ರಿಗೆ ಅವ್ರ ಹೆಣ್ಮಕ್ಳದ್ದು ಸಹಿ ತೊಗೊಂಬಾತಾರೆ. ಅವ್ರ ಸಹಿ ಇಲ್ಲ. ಅವ್ರ ಹೆಣ್ಮಕ್ಳು ಅವ್ನ ಪರಿಸ್ಥಿತಿ ನೋಡಿ ಬಿಟ್ಟು ಹೋಗ್ಬಿಡೋದು. ಈಗ ತಾಯಿ 150 ಜೊತೆಗೆ ಯಾರು ಇಲ್ಲ. ಇನ್ನು ಕೊಟ್ಟಾರ ಸರ್. ಅರ್ಜಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ, ಇವತ್ತು ತಿಳುವಳಿಕೆ ಪತ್ರ ಕೊಟ್ಬಿಟ್ಟಿದ್ದಾರೆ. ದಾಖಲಾತಿಗಳನ್ನ ಸಲ್ಲಿಸಿರುವುದಿಲ್ಲ, ನೀವು ಸಲ್ಲಿಸಿದ್ರೆ ಕೊಡ್ತೇವೆ ಅಂತ ಏನು ಬಂದಿದ್ದಾರೆ. ಕೊಟ್ಟೇವ್ರಿ ಸರ್. ನಾವು ಹೋಗಿದ್ದೇವ್ರಿ. ಹೋದ್ರೆ ಕೊಟ್ಟಿದ್ದು ಕೊಡಿಯಲ್ಲ ನನಗೆ ಕಾಪಿ ಮಾತಾಡ್ಲಿಕ್ಕೆ ಆಗ್ತದಲ್ಲ. ಈ ಪತ್ರನೇ ನಾನು ತೋರಿಸ್ತಾ ಇದ್ದೀನಿ. ಕೊಟ್ಟಿದ್ದೇಲಿ ಇಲ್ಲ, ಅಲ್ಲಿ ಯಾವ ಆಫೀಸರ್ನ ಸಂಪರ್ಕ ಮಾಡಬೇಕು ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಅವ್ರು ಪೊಲೀಸ್ ಕಮಾಂಡೆಂಟ್ ನಂಬರು ಹಾಕಿದ್ದಾರೆ. ಇವರನ್ನು ದಾಖಲೆ ಒಂದಿಗೆ ಸರ್. ನಮ್ಮ ಹಳ್ಳಿಗಳಿಗೆಲ್ಲ ಬಹುಹಳ್ಳಿ ಬಂದವ್ರು ಸರ್. ನಮ್ಮ ನದಿಮೆಗೆ ಪೈಪ್ಲೈನ್ ಮಾಡ್ಕೊಂಡು ಇದ್ದೀವಿ ಅವರು. ಮತ್ತು ಎಲ್ಲರೂ ಒಂದು ಕೆನ ನಾವು ಬೋರ್ ಹಾಕಿದ್ರು ಅದನ್ನು ಒಣಗಿ ಹೋಗಿದೆ ಸರ್, ಬತ್ತಿ ಹೋಗಿದೆ. ಈಗ ನಮಗೆ ತುರ್ತು ಇದು ಕುಡಿಯೋ ನೀರಂತೆ ನೀವು ಮಾನ್ಯ ಮಾಡಿ ಸರ್. ನಮ್ಮ ದನ ನಮಗೆ ನಮ್ಮ ಕೃಷಿಗೆ ಅಂತ ಬೇಡ ಸರ್. ನಮ್ಗೆ ಮೊದಲು ಕುಡಿಯೋ ನೀರಿನಂತೆ ಭಾಳ ಪರಿಸ್ಥಿತಿ ಬರ್ರಿ.